ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಯಚೂರಿನಲ್ಲೂ ಕೂಡ ಘಟನೆಯನ್ನು ಖಂಡಿಸಿ ಪ್ರತಿಭಟನೆ ನಡೆಯುತ್ತಿದೆ. ರಾಜ್ಯ ಹೆದ್ದಾರಿಯನ್ನು ತಡೆದು ಸಾರ್ವಜನಿಕರು ಪ್ರೊಟೆಸ್ಟ್ ನಡೆಸುತ್ತಿದ್ದಾರೆ. ಎಲ್ಲಿ ನೋಡಿದ್ರು ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗ್ತಿದೆ. ಅಂಥದ್ದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಘಟನೆಯನ್ನು ಖಂಡಿಸಿ ನಾಗರಿಕರು ಪ್ರೊಟೆಸ್ಟ್ ನಡೆಸುತ್ತಿದ್ದಾರೆ. ರಾಜ್ಯ ಹೆದ್ದಾರಿಯನ್ನು ತಡೆದು ಸಾರ್ವಜನಿಕರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಮಾನ್ವಿ ತಾಲೂಕಿನ ಪೋತ್ನಾಳ್ ರಾಜ್ಯ ಹೆದ್ದಾರಿ ಬಂದ್ ಮಾಡಿದ್ದಾರೆ. ಕಳೆದ 2 ಗಂಟೆಯಿಂದ ವಾಹನ ಸಂಚಾರ ಬಂದ್ ಆಗಿದೆ. ನಿನ್ನೆ ಸಂಜೆ ಮಾನ್ವಿ ಪಟ್ಟಣದಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿತ್ತು. ಅತ್ಯಾಚಾರ ಮಾಡಿದ ಶಿವನಗೌಡ ಅನ್ನೋನು ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅನ್ನುವ ಒತ್ತಾಯ ಈ ಪ್ರತಿಭಟನೆಯಲ್ಲಿ ಕೇಳಿಬಂದಿದೆ. ಸಾಲಿಗೆ ದೂರಲಿಂದ ಬಿಡ್ತೀವ್ರಿ ಮಕ್ಕಳ ಇದ್ರಂಗ ಅನ್ಯಾಯ ಮಾಡ್ಯಾನಲ್ಲ ಅವನಿಗೆ ಸಣ್ಣ ಕಡ್ದು ಪುಟ್ಟಿಗೆ ತುಂಬಕ್ಕೆ ಅವನ್ನ ಇಲ್ಲ ನಾನು ಗಲ್ ಶಿಕ್ಷೆ ಮಾಡ್ಬೇಕು ಅವನಿಗೆ. ನಾವು ಅಲ್ಲಿಂದ ಹುಡುಗರು ನಡ್ಕೊಂತ ಬರ್ತಾವ, ಕಾಲೇಜಿಗೆ ಹುಡುಗರು ಬರ್ತಾವ, ಶಾಲೆ ಮಕ್ಕಳು ಬರ್ತಾರ. ಇದ್ರಂಗೆ ನಡೆದಾರಿಗೆ ಹಿಂಗೆ ಮಾಡಿದ್ರೆ ಏನು ಮಾಡ್ಬೇಕು ರೀ? ಶಾಲೆಗೆ ಹೋಗಿ ಕರ್ಕೊಂಬಂದಾರಲ್ಲ ಆ ಮಾಸ್ಟ್ರು ಹೆಂಗೆ ಬಿಟ್ಟ ಈ ಹುಡುಗರನ್ನ ಅಂತ ಕೇಳ್ತೀನಿ. ಅವ್ನು ಹೆಂಗೆ ಬಿಟ್ಟ? ಅವನು ತಂದೆ ತಾಯಿಗೆ ಫೋನ್ ಮಾಡಿ ಕಳಿಸ್ಬೇಕಿಲ್ಲ ಮಗಳ ಹಂಗೆ ಕಳಿಸ್ಯಾನ. ಸಣ್ಣ ಬಾಲಕ ಮೇಲೆ ಅತ್ಯಾಚಾರ ಮಾಡ್ಯಾನಲ್ಲ ಅವನು ಏನು ಮಾಡ್ಬೇಕಂತ ನಮಗೆ ಅಷ್ಟು ರೌಸ್ ಬಂದೈತೆ. ಅವ್ನು ಕೈ ಸಿಕ್ಕ ಕಡ್ದು ಬಿಡ್ತೀವಿ, ನಾವು ಹೆಣ್ಮಕ್ಳು ಕಡ್ತೀವಿ. ಅವ್ನು ಇದ್ರಂಗೆ ಮಕ್ಕಳ ಶಾಲೆಗೆ ದೂರಲಿಂದ ಬಿಡ್ತೀವ್ರಿ ಮಕ್ಕಳ ಇದ್ರಂಗೆ ಅನ್ಯಾಯ ಮಾಡ್ಯಾನಲ್ಲ ಅವನಿಗೆ ಸಣ್ಣ ಕಡ್ದು ಪುಟ್ಟಿಗೆ ತುಂಬಕ್ಕೆ ಅವನ್ನ ಇಲ್ಲ ನಾನು ಗಲ್ ಶಿಕ್ಷೆ ಮಾಡ್ಬೇಕು ಅವನಿಗೆ. ನಾವು ಅಲ್ಲಿಂದ ಹುಡುಗರು ನಡ್ಕೊಂತ ಬರ್ತಾವ, ಕಾಲೇಜಿಗೆ ಶಾಲೆಯಲ್ಲಿ ಸುರಕ್ಷಿತ ಕ್ರಮಗಳ ಬಗ್ಗೆ ನಾವು ಪ್ರತಿ ತಿಂಗಳನ್ನು ನಾವು ಸಭೆ ಮಾಡ್ತೀವಿ. ಸೇಫ್ಟಿ ಮೆಜರ್ಸೇ ಫಸ್ಟು. ಆ ಮಕ್ಕಳಿಗೆ ಯಾವ ರೀತಿಯಾದಂಥ ಸುರಕ್ಷೆ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಮಾಡಿದ್ದೀವಿ. ಇದು ನಿನ್ನೆ ಆಗಿರ್ತಕ್ಕಂಥ ಘಟನೆ ನಮಗೆ ಭಾಳ ನೋವಿನ ಸಂಗತಿ. ಇದು ಆಗಬಾರ್ದಾಗಿತ್ತು. ಆದರೂ ಕೂಡ ಆ ಮಗುವಿನ ಪಾಲಕರು ಬಂದು ಕರೆದುಕೊಂಡು ಈಗಾಗಲೇ ಸುಮಾರು ಸಾರಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ನಿನ್ನೆ ಫಸ್ಟ್ ಅಲ್ಲ, ಆ ರೀತಿಯಾಗಿ ವಿಶ್ವಾಸದ ಮೇಲೆ ಬಿಟ್ಟಿದ್ದಾರೆ. ಅವನ ಒಂದು ನಿನ್ನೆ ನಡೆದಂಥ ಒಂದು ಘಟನೆ ಭಾಳ ಖೇದಕರ. ಆ ರೀತಿ ನಮ್ಮ ತಾಲೂಕಿನಲ್ಲಿ ಆಗಬಾರ್ದಾಗಿತ್ತು. ತಾಲೂಕಿನಲ್ಲಿ ಯಾಕೆ ನಮ್ಮ ಕರ್ನಾಟಕದಲ್ಲಿ ಆಗಲಿ ನಮ್ಮ ದೇಶದಲ್ಲಿ ಎಲ್ಲಿ ನಡಿಬಾರ್ದು. ಇಂಥ ಕೃತ್ಯ ಆಗಿದ್ದಕ್ಕೆ ನಾವು ಏನಪ್ಪ ಅಂತಂದ್ರೆ ತಲೆ ತೆಗೆಸೋಂಥ ಕೆಲಸ. ಇದನ್ನು ಯಾರು